ಕುಂಬಾರಪೇಟೆಯ ಹಾರ್ಡ್ವೇರ್ ಶಾಪ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೆಳಗ್ಗೆ ಸುಮಾರು 8:40 ಸುಮಾರಿಗೆ ನಡೆದಿರುವಂತಹ ಬೆಂಕಿ ಅವಘಡ ಇದು. ಆಗಿನಿಂದಲೂ ಇನ್ನೂ ಕೂಡ ಬೆಂಕಿ ನಂದಿಸುವ ಕಾರ್ಯ ನಡೀತಾನೇ ಇದೆ, ಮುಂದುವರಿತಾನೇ ಇದೆ. ಹೊತ್ತಿ ಉರಿತಾ ಇದೆ, ಧಗಧಗನೆ ಹೊತ್ತಿ ಉರಿತಾ ಇದೆ ಬೆಂಕಿ. ಅಗ್ನಿಶಾಮಕ ಸಿಬ್ಬಂದಿ ಬೆಳಗ್ಗೆಯಿಂದಲೂ ಬೆಂಕಿ ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಘಟನೆಯಲ್ಲಿ ಈಗಾಗಲೇ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಹಲವು ಅಂಗಡಿಗಳು ಸುಟ್ಟು ಹೋಗಿದೆ. ಇದರಲ್ಲಿ ಅಕ್ಕಪಕ್ಕ ಇದ್ದ ಹಲವು ಅಂಗಡಿಗಳಿಗೂ ಕೂಡ ಬೆಂಕಿ ವ್ಯಾಪಿಸಿದ್ರಿಂದ ಭಾರಿ ಪ್ರಮಾಣದಲ್ಲಿ ಅಲ್ಲಿ ದುರಂತ ಸಂಭವಿಸಿರುವಂಥದ್ದು. ಈಗಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಯಲ್ಲಿ ಬೆಂಕಿ ನಂದಿಸೋದಕ್ಕೆ ಯತ್ನಿಸ್ತಾನೆ ಇದ್ದಾರೆ. 4 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದಿರುವಂಥದ್ದು. ಸತತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಆದರೆ ಇಕ್ಕಟ್ಟಿನ ಪ್ರದೇಶ ಜೊತೆಗೆ ತುಂಬಾ ದೊಡ್ಡದಾದಂತಹ ಕಾಂಪ್ಲೆಕ್ಸ್ ಇರೋದ್ರಿಂದ ಎಲ್ಲೆಲ್ಲಿ ಬೆಂಕಿ ಹೊತ್ತಿದೆ ಅನ್ನೋದನ್ನ ಹುಡುಕೋದಕ್ಕೇನೆ ದಟ್ಟವಾದ ಹೊಗೆ ಆವರಿಸಿರೋದ್ರಿಂದ ಸಿಬ್ಬಂದಿಗೂ ಕೂಡ, ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಎಲ್ಲೆಲ್ಲಿ ಬೆಂಕಿ ಹೊತ್ತುಕೊಂಡಿದೆ ಅಂತ ಹುಡುಕೋದಕ್ಕೂ ಕಷ್ಟ ಆಗ್ತಾ ಇದೆ. ಹೀಗಾಗಿಯೇ ಅಲ್ಲಿ ಬೆಂಕಿ ನಂದಿಸೋದು ಕೂಡ ವಿಳಂಬ ಆಗ್ತಾ ಇರುವಂಥದ್ದು. ಈಗ ಸುಮಾರು ಬೆಳಗ್ಗೆ 8:40ಗೆ ನಮಗೆ ಮಾಹಿತಿ ಬಂತು. ಚಾಮರಾಜಪೇಟೆ ಫೈರ್ ಸ್ಟೇಷನಿಂದ ಫಸ್ಟ್ ಒಂದು ವೆಹಿಕಲ್ ಬಂತು. ಅದು ಬಂದು ನೋಡಿದ ತಕ್ಷಣ ಅವ್ರಿಗೆ ಇನ್ನೊಂದು ಸ್ವಲ್ಪ ಗಾಡಿ ಬೇಕು ಅಂದರು. ನೆಕ್ಸ್ಟ್ ನೈಬರಿಂಗ್ ನಮ್ಮ ಮೇಹಾಲು, ಜಯನಗರ, ಹೈಗ್ರೌಂಡ್ ಫೈರ್ ಸ್ಟೇಷನಿಂದ ಬಂತು. ಅದು ಬಂದರೂ ಕೂಡ ನೀರಿಂದು ಕಂಜೆಸ್ಟೆಡ್ ಇದೆ, ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ಇನ್ನು ಸಿಬ್ಬಂದಿರು ಅಧಿಕಾರಿಗಳು ಎಲ್ಲ ಬರಬೇಕು ಅಂದರು. ಇಮಿಡಿಯೇಟಾಗಿ ನಾವು ಒಟ್ಟು 2 CFOಸು, 6 ಜನ RFSು, 150 ಜನ ಸಿಬ್ಬಂದಿ, 12 ವೆಹಿಕಲ್ಲು, ಒಂದು BS ಸೆಟ್ಟು, ಒಂದು ಆಂಬುಲೆನ್ಸು ಎಲ್ಲ ತಗೊಂಡು ಫೈರ್ ಫೈಟ್ ಮಾಡ್ತಿದ್ದೀವಿ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಎಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಇರೋದ್ರಿಂದ ಅದು ನೀರು ಹಾರಿಸ್ದಂಗೆಲ್ಲ ರೀಎಗ್ನೈಟ್ ಆಗ್ತಾನೇ ಇರುತ್ತೆ. ಸೊ ಆಮೇಲೆ ನಾವು ಒಳಗಡೆ ಹೋಗೋದಕ್ಕೆ BS ಸೆಟ್ ಇಲ್ಲದೇ ಫೈರ್ ಫೈಟ್ ಮಾಡೋಕ್ಕಾಗ್ತಿಲ್ಲ. ಫೈರ್ ಫೈಟ್ ಮಾಡೋದಕ್ಕಂದರೆ BS ಸೆಟ್ ಹಾಕೊಂಡು ಒಳಗಡೆ ಹೋಗ್ಬೇಕು. ಅಸೆಸಬಿಲಿಟಿಗೆ ಪ್ರಾಬ್ಲಮ್ ಆಗ್ತಿರೋದು, ಇಲ್ಲ ಮುಂದ್ಗಡೆಯಿಂದ ಹೋಗ್ಬೇಕು, ಇಲ್ಲ ಬ್ಯಾಕ್ ಸೈಡ್ ಹೋಗ್ಬೇಕು. ಸೈಡಲ್ಲಿ ಎಲ್ಲ ಕಿಟಕಿ ಇಲ್ಲ, ಏನೂ ಇಲ್ಲ. ಆಮೇಲೆ ಎಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ಲು. ಇಟ್ ವಿಲ್ ಟೇಕ್ ಸಮ್ ಟೈಮ್, ಇಟ್ಸ್ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ. ಸ್ಪ್ರೆಡ್ ಏನು ಆಗ್ತಿಲ್ಲ. ಎಲ್ಲ ಫೈರ್ ಫೈಟ್ ಮಾಡ್ತಿದ್ದೀವಿ, ಶಿಫ್ಟ್ ವೈಸ್ ಮಾಡ್ತಾನೆ ಇದ್ದೀವಿ. ಒಂದು 5 ಜನ ಒಳಗಡೆ ಹೋಗ್ತಾರೆ, ಮತ್ತೊಂದು ಅರ್ಧ ಗಂಟೆ ಇರ್ತಾರೆ, ಅವರು ವಾಪಸ್ ಬರ್ತಾರೆ. ಮತ್ತೊಂದು 5 ಜನ ಹೊಸಬ್ರು ಹೋಗ್ತಾರೆ, ಅವ್ರು ವಾಪಸ್ ಬರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ಸಮಸ್ಯೆ ಏನಿಲ್ಲ, ಸ್ಪ್ರೆಡ್ ಆಗ್ತಿಲ್ಲ, ಟೋಟಲಿ ಅಂಡರ್ ಕಂಟ್ರೋಲ್. ಸಮಸ್ಯೆ ಏನಾಗ್ತಿರೋದಂದರೆ ಈ ಸ್ಮೋಕ್ ಭಾಳ ಹೊತ್ತು ಫೈರ್ ಫೈಟ್ ಮಾಡೋಕ್ಕಾಗ್ತಿಲ್ಲ. ಬಂದು ಫ್ರೆಶ್ ಆಗಿ ಹೋಗಿ ಮತ್ತೆ ಸಿಬ್ಬಂದಿಯನ್ನು ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸಿಲಿಂಡರ್ ಏನಾದ್ರು ಇತ್ತಾ ಸರ್ ಅಲ್ಲಿ ಒಳಗಡೆ? ಇಲ್ಲ, ಸದ್ಯಕ್ಕೆ ಅದನ್ನು ನೋಟಿಸ್ ಆಗಿಲ್ಲ. ಓಕೆ ಓಕೆ. ಅಂದರೆ ಇದು ಎಷ್ಟು ವೆಹಿಕಲ್ಗಳನ್ನ ಯೂಸ್ ಮಾಡಲಾಗಿದೆ ಅಂದರೆ ಇಲ್ಲಿಯವರೆಗೂ? 12 ವೆಹಿಕಲ್. 12 ವೆಹಿಕಲ್ಸ್ ಸರ್. ಇನ್ನೂ ಬೇಕಾಗುತ್ತಾ ಹೇಗೆ ಅಂತ? ಇಲ್ಲಿ ಏನಾಗುತ್ತೆ ಅಂದರೆ ವೆಹಿಕಲ್ಸು ಸ್ಟೇಷನಡ್ ಆಗಿ ಒಂದು 3 ವೆಹಿಕಲ್ ಬಿಟ್ಟಿರ್ತೀವಿ. ಓಕೆ. ಇನ್ನು ಬೇರೆ 9 ವೆಹಿಕಲ್ ನೀರು ತಗೊಂಡು ಬಂದು ಅದನ್ನು ವಾಟರ್ ರಿಲೇ ಮಾಡ್ತಾ ಇರ್ತೀವಿ. ಇಲ್ಲಿ ಬೇರೆ ವೆಹಿಕಲ್ಸ್ ಅವಶ್ಯಕತೆ ಇರಲ್ಲ, ನೀರು ತರೋದಕ್ಕೆ ಮಾತ್ರ ನಾವು 9 ವೆಹಿಕಲ್ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಆ ವೆಹಿಕಲ್ ಬಂದುಬಿಟ್ಟು ನೀರು ಫಿಲ್ ಮಾಡಿ ವಾಪಸ್ ಹೋಗಿ ನೀರು ತರ್ತಾ ಇರ್ತಾರೆ. ಇಲ್ಲಿ ವಾಟರ್ ಲೈನ್ ಚಾರ್ಜ್ ಇರುತ್ತೆ, ನಾವು ಬೆಳಗ್ಗೆಯಿಂದ ನಾವು ಲೈನ್ ಆಪೇ ಮಾಡಿಲ್ಲ. ಸೊ ಈ ಥರ ಫೈರ್ ಫೈಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಮೇಲ್ನೋಟಕ್ಕೆ ಯಾವುದು ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಮೇಲ್ನೋಟಕ್ಕೆ? ಇದು ಈ ಸ್ಟೇಜಲ್ಲಿ ಹೇಳೋದಕ್ಕೆ ಕಷ್ಟ ಸರ್ ಏನಾಗಿದೆ ಅಂತ. ಈಗ ನಮ್ಮದು ಪ್ರಿಯಾರಿಟಿ ಅಂದರೆ ಆದ್ಯತೆ ಬೆಂಕಿ ಹಾರಿಸೋದು. ಯಾಕಾಯಿತು, ಯಾರು ಮಾಡಿದ್ರು, ಏನಾಯಿತು ಅಂತ ಲೇಟೆಸ್ಟ್ ಸ್ಟೇಜ್ ಬರುತ್ತೆ ಸರ್. ನಮ್ಮ ಪ್ರತಿನಿಧಿ ಸವಿತಾ ಘಟನೆ ನಡೆದಂತಹ ಸ್ಥಳದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಅಲ್ಲಿ ಫೈರ್ ಫೈಟರ್ ಜಯರಾಮಯ್ಯ ಅವರು ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊತಾ ಇದ್ವಿ. ಇಲ್ಲಿ ಅಂದರೆ ಹೊಸದಾಗಿ ಬೆಂಕಿ ಆವರಿಸ್ತಾ ಇಲ್ಲ, ಆದರೆ ರೀಇಗ್ನೈಟ್ ಆಗ್ತಾ ಇದೆ, ಇರೋ ಜಾಗದಲ್ಲಿನೇ ರೀಇಗ್ನೈಟ್ ಆಗ್ತಾ ಇದೆ. ಕಾರಣ ಏನು ಅಂದರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಇರುವಂಥದ್ದು. ಅವ್ರು ಏನೆಲ್ಲ ಚಾಲೆಂಜಸ್ಸನ್ನು ಎದುರಿಸ್ತಾ ಇದ್ದಾರೆ? ಯಾಕೆಂದರೆ ತುಂಬ ಇಕ್ಕಟ್ಟಿನ ಪ್ರದೇಶ ಕುಂಬಾರಪೇಟೆ. ಏನೆಲ್ಲ ಚಾಲೆಂಜಸ್ಸನ್ನು ಎದುರಿಸ್ತಾ ಇದ್ದಾರೆ, ಇನ್ನು ಎಷ್ಟೊತ್ತು ಹಿಡಿಬೋದು ಅಂತ ಅಂದಾಜು? ಈ ಒಂದು ಕುಂಬಾರಪೇಟೆಯಲ್ಲಿ ಅಗ್ನಿ ಅವಘಡ, ಈ ಒಂದು ಬೆಂಕಿನ ಕಂಟ್ರೋಲ್ ತರೋದು ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳಿಗೆ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಮೊದಲಿಗೆ ಇಕ್ಕಟ್ಟಾದಂತಹ ಜಾಗ, ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುವಂತಹ ಸ್ಥಳ. ಅದರಲ್ಲೂ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ 120 ಅಂಗಡಿ ಮಳಿಗೆಗಳಿದ್ದಾವೆ. ಒಂದಕ್ಕೊಂದು ಬೆಂಕಿ, ಅದರಲ್ಲೂ ಪರ್ಫ್ಯೂಮ್ ಜೊತೆಗೆ ಪ್ಲಾಸ್ಟಿಕ್ ಮಾರಾಟ ಮಾಡ್ತಿರುವಂತಹ ಸ್ಥಳ. ಸೊ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಯಾವ ರೀತಿ ಸಮಸ್ಯೆ ಆಗ್ತಿದೆ ಈ ಒಂದು ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳಿಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಒಂದು ಕಾಂಪ್ಲೆಕ್ಸ್ನಲ್ಲಿ 7 ಗಂಟೆಗೆ ಒಂದು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆರಂಭಿಕ ಹಂತದಲ್ಲಿ ಯಾರಿಗೂ ಕೂಡ ಗಮನಕ್ಕೆ ಬಂದಿರಲ್ಲ, ಚಿಕ್ಕದಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತಾರೆ. 9 ಗಂಟೆ ಹೊತ್ತಿಗೆ ಅಂದರೆ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳಿಗೆ ಗೊತ್ತಾಗಿದ್ದು 8:40 ಸುಮಾರಿಗೆ. ಸೊ ಅಷ್ಟರ ಮಟ್ಟಿಗೆ ಅನ್ನುವಾಗ ಒಂದಕ್ಕೊಂದು ಅಂಗಡಿಗೆ ಬೆಂಕಿ ಕೂಡ ತಗಲಿತು. ಒಳಭಾಗದಲ್ಲಿ 120 ಅಂಗಡಿ ಮಳಿಗೆಗಳಿರೋ ಕಾರಣದಿಂದಾಗಿ ಅದರಲ್ಲಿಯೂ ಪರ್ಫ್ಯೂಮ್, ಪ್ಲಾಸ್ಟಿಕ್, ಎಲೆಕ್ಟ್ರಿಕ್ ಒಂದು ಇಕ್ವಿಪ್ಮೆಂಟ್ಸ್ಗಳನ್ನು ಮಾರಾಟ ಮಾಡುವಂತಹ ಅಂಗಡಿಗಳು. ಸೊ ಅಗ್ನಿಶಾಮಕ ಇಲಾಖೆಯ
ಆಫೀಸರ್ ಜಯರಾಮಯ್ಯ ಸರ್ನ ಮಾತಾಡಿಸುವಾಗ ಅವರು ಕೂಡ ಹೇಳಿದರು, ಒಳಭಾಗದಲ್ಲಿ ಒಂದು ಬೆಂಕಿನ ಕಂಟ್ರೋಲ್ ತರೋದು ತುಂಬ ಚಾಲೆಂಜಿಂಗ್ ಆಗಿದೆ. ಜೊತೆಗೆ ಸಿಬ್ಬಂದಿಗಳಿಗೂ ಕೂಡ ಉಸಿರಾಟದ ಸಮಸ್ಯೆ ಆಗ್ತಿದೆ. ಅಂದರೆ ಪಾಯ್ಸನ್ ಏರ್ ಇರೋದು, ಹೊಗೆ ವಿಷಕಾರಿ ಆಗಿರೋ ಕಾರಣದಿಂದಾಗಿ ಒಳಭಾಗಕ್ಕೆ ನುಗ್ಲಿಕ್ಕೆ ಆಗ್ತಿಲ್ಲ. ಬೆಂಕಿ ಬೇರೆ ಬೇರೆ ಕಡೆ ಆಗ್ತಿಲ್ಲ. ಆಗಿರುವಂತಹ ಜಾಗದಲ್ಲಿ, ಅದರಲ್ಲೂ ಪ್ಲಾಸ್ಟಿಕ್ ಇರೋ ಕಾರಣದಿಂದಾಗಿ ವಿಷಕಾರಿ ಹೊಗೆಯಿಂದ ಅಸ್ವಸ್ಥರಾಗ್ತಾ ಇದ್ದಾರಂತ. ಈಗಾಗಲೇ 3-4 ಜನ ಏನು ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ, ಉಸಿರಾಟದ ತೊಂದರೆ ಆಗಿದೆ, ಜೊತೆಗೆ ಆಸ್ಪತ್ರೆಗೆ ಕೂಡ ಹೋಗಿದ್ದಾರೆ. ನಿರಂತರ 6 ಗಂಟೆಯ ಕಾರ್ಯಾಚರಣೆಯ ನಂತರ ಒಂದು ಹಂತಕ್ಕೆ ಈ ಒಂದು ಬೆಂಕಿ ಕಂಟ್ರೋಲ್ ಬಂದಿದೆ. ಆರಂಭದಲ್ಲಿ ಈ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳಿಗೆ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಇನ್ನೇನು ಬೆಂಕಿ ಕಂಟ್ರೋಲ್ ಸಿಕ್ತು, ಹಿಡಿತದಲ್ಲಿ ಬಂತು, ಎಲ್ಲವೂ ನಂದಿಸಬಹುದು ಅನ್ನೋ ಹಂತಕ್ಕೆ ಬಂದಾಗ ಅನ್ನೋ ಮೈಂಡ್ಸೆಟ್ ಕ್ರಿಯೇಟ್ ಆದಾಗಲೇ ಮತ್ತೆ ಬೆಂಕಿ ಹೆಚ್ಚಾಗ್ತಿತ್ತು. ಬೆಂಕಿಯ ಜೊತೆಗೆ ದಟ್ಟವಾದ ಹೊಗೆ ಈ ಕಾರ್ಯಾಚರಣೆಗೆ ಪ್ರಮುಖವಾಗಿ ಅಡಚಣೆಯನ್ನ ಉಂಟು ಮಾಡಿದ್ದು ದಟ್ಟವಾದ ಹೊಗೆ. ಹೊಸ ಉಸಿರಾಟದ ಸಮಸ್ಯೆಯಿಂದ ಎಷ್ಟೋ ಸಿಬ್ಬಂದಿಗಳು ಆಚೆ ಬಂದು ಒದ್ದಾಡಿರುವಂತಹ ದೃಶ್ಯಗಳು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದಾವೆ. ಒಟ್ಟಾರೆ ನಿರಂತರ 6 ಗಂಟೆಯ ಕಾರ್ಯಾಚರಣೆ, 12 ಅಗ್ನಿಶಾಮಕ ಇಲಾಖೆಯ ವಾಹನಗಳು, 150 ಸಿಬ್ಬಂದಿಗಳ ಒಂದು ಯಶಸ್ವಿ ಕಾರ್ಯಾಚರಣೆ 95% ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.